ಮಾಡಿ ಬೆದರಿಸಿದ್ದಾರೆ ಅವರು. ಅವ್ರ ರೆಕಾರ್ಡು ಇದೆ ಅವ್ರಿಗೆ. ಇಲ್ಲ, ಅಭಿಮಾನಿಗಳು ಹಾಕೊಂಡಾಗ ಕೆಲವು ಸಂದರ್ಭದಲ್ಲಿ ಶಾಂತಿ ಇದ್ದಾಗ ಏನ್ ತೊಂದರೆ ಇಲ್ಲ. ಇವಾಗ ಯಾರೋ ಒಬ್ರು ಅಭಿಮಾನಿಗಳು ಹಾಕೊಂಡಾಗ ಅದನ್ನು ಬ್ಯಾಡ ಅನ್ನೋದು ಬರಲ್ಲ. ಎಲ್ಲದು ಎಲ್ಲ ಕಟ್ಟಿದ್ದಾರೆ. ಆಮೇಲೆ ಅಲ್ಲ, ಮುಂದೆ ಅದಕ್ಕೊಂದು ಫಾರ್ಮೇಶನ್ ಮಾಡೋಣ ಅಂತ, ಯಾವ ರೀತಿ ಹಾಕ್ಬೇಕು ಅದು ನಾವು ಕಾರ್ಪೊರೇಷನ್ ಮೂಲಕ ನಾವು ಮಾಡ್ಕೊಡ್ತೀವಿ. ಇಲ್ಲ, ನಾವು ಹೋಗಿ ಅಲ್ಲಿ ಸಾತ್ವನ ಹೇಳಿ ಬರ್ತೀವಿ. ನಾವೆಲ್ಲರೂ ಕೂಡ ಹೋಗಿ ಬರ್ತೀವಿ. ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಖಂಡಿತವಾಗಿ ನಮ್ಮ ಕಾರ್ಯಕರ್ತ ಅವ್ರು ಯಾವುದೇ ಕಾರಣಕ್ಕೂ ನಡುಬೀದಿಯಲ್ಲಿ ಬಿಡೋದಂತ ಪ್ರಸಕ್ತಿ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರಿಗೆ ಏನಾಗಿದೆ, ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಿದ್ದಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಅದು ಬಳ್ಳಾರಿಯಿಂದಲೇ ಪ್ರಾರಂಭ ಮಾಡಿದ್ದಾರೆ. ಅವರು ಬಳ್ಳಾರಿಯಿಂದಲೇ ಚಾಲು ಮಾಡ್ಕೊಂಡಿದ್ದಾರೆ. ಇವತ್ತು ದಾರ್ಶನಿಕರು, ಇವತ್ತು ಮಹರ್ಷಿಗಳು, ಇವತ್ತು ಎಲ್ಲಾ ಕೋಲಿನವರಿಗೆ ಬೇಕಾದಂತ ವ್ಯಕ್ತಿ ಆಗಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಹೋಗ್ತಿದೆ ಅಂತೇಳಿ ಅವ್ರಿಗೆ ಎಲ್ಲ ಒಂದು ಭಯಭೀತರಾಗಿ ಇಂಥ ಒಂದು ಕಾರಣಗಳನ್ನ ಇವತ್ತು ಮಾಡ್ತಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಒಂದೇ ವೃತ್ತದಲ್ಲಿ ಎರಡು ಪುತ್ಥಳಿ ಅನಾವರಣ ಮಾಡುವುದರ ಮೂಲಕ ಎಲ್ಲೋ ಒಂದು ಕಡೆ ಇಲ್ಲ, ಓಕೆ, ಅದನ್ನ ತಮ್ಗೆ ಹೇಳ್ತೀನಿ ಮಾಧ್ಯಮದವ್ರಿಗೆ. ಈಗಾಗಲೇ ಕೂಡ ಇರುವಂತ ಪುತ್ಥಳಿ ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವಂತದ್ದು, ಪ್ರೈವೇಟ್ ಜಾಗದಲ್ಲಿ ಅನಾವರಣ ಮಾಡಿದ್ದಾರೆ. ಆದ್ರೆ ಅಲ್ಲಿ SP ಸರ್ಕಲ್ ಅನ್ನುವಂತ SP ಹೆಸರು ಬೇಡ, ಅಲ್ಲಿ ವಾಲ್ಮೀಕಿಯ ವೃತ್ತ ಅಂತೇಳಿ ಈಗಾಗಲೇ ಕೂಡ ನಾವು ಅಜೆಂಡಾದಲ್ಲಿ ಇಟ್ಕೊಂಡು ಕಾರ್ಪೊರೇಷನ್ ಡಿಕ್ಲೇರು ಆಗಿದೆ. ಅದಕ್ಕೆ ಅಲ್ಲಿ ಖ್ಯಾತ ಇವರು ನಮ್ಮ ಅರುಣ್ ಯೋಗರಾಜ್ ಅವರು, ಅಂದ್ರೆ ಶ್ರೀರಾಮನನ್ನ ಕೆತ್ತನೆ ಮಾಡುವಂತವ್ರ ಜೊತೆಗೆ ಕೆತ್ತನೆ ಮಾಡ್ಬೇಕಂತೇಳಿ ಶಾಸಕರು ಪಟ್ಟಿಡಿದ ಅವ್ರ ಹತ್ರ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರುತ್ತೆ. ಎಲ್ಲಿ ಆಗಿದ್ದಿಲ್ಲ, ಅದನ್ನ ಮಾನ್ಯತೆಯಲ್ಲಿ ಪಡೆದಿದ್ದಿಲ್ಲ. ಅದನ್ನ ಒಂದು ಶೇಪ್ ಅಪ್ ಮಾಡ್ಕೊಂಡು, ಅಂದ್ರೆ ಒಂದು ದೊಡ್ಡದ ವಾಲ್ಮೀಕಿ ಸರ್ಕಲ್ ಅಂತ ಹೇಳಿಬಿಟ್ರೆ ಅದಾಗೋದಿಲ್ಲ. ಅದಕ್ಕೊಂದು ಲೈಟಿಂಗ್ ಕೊಟ್ಟು ಒಂದು ಅನಾವರಣ ಮಾಡಿ ಒಂದು ಒಳ್ಳೆ ಪಾರ್ಕ್ ತರ ಮಾಡಿ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ನಮ್ಮ ಶಾಸಕರಲ್ಲಿತ್ತು. ಅದನ್ನ ನೆರವೇರಿಸಕ್ ಹೋದಾಗ ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾರ ಅನ್ನೋಂತ ವಿಚಾರ ಅವ್ರಿಗೆ ಒಂದು ಎಲ್ಲ ಒಂದ್ ಕಡೆ ಗೌರವಾಗಿದೆ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ನಾನು. ಇಲ್ಲ, ಆ ರೀತಿಯಾದಂತದ್ದು ಏನಾಗಿದೆ, ಸಡನ್ ಆಗಿ ಆದಾಗ ಪ್ಲಾಂಟ್ ಇದ್ದವ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ವಾಲ್ಮೀಕಿಯ ಪುತ್ಥಳಿಯನ್ನ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾರ ಅಂತ ಹೇಳಿ ನಮ್ಗೆ ನಂಬಿಕೆ ಇಲ್ಲ. ಬಿಜೆಪಿ ಅವ್ರು ಎಷ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೋಡಿ. ಅಲ್ಲ, ಆಮೇಲೆ ಬಂದ್ರು ಅವರು. ಇಲ್ಲ, ಬೆಳಿಗ್ಗೆ ಅಂದ್ರೆ ರಾತ್ರಿ ಆದಾಗ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಬೆಳಿಗ್ಗೆ ಮಾಡಿದ್ದಾರೆ, ಬೆಳಿಗ್ಗೆ ಅಂದ್ರೆ 2 ಗಂಟೆ ಬಂದ 1:30 ಟೈಮಲ್ಲಿ ಮಾಡಿದ್ದಾರೆ. ಅಷ್ಟೊಳಗೆ ಜನ ಎಲ್ಲ ಇದಾಗಿತ್ತು. ಆದ್ರೆ ಒಂದೇ ನಮ್ಮ ಬಳ್ಳಾರಿಯಲ್ಲಿ ಶಾಂತಿ ರೀತಿಯಾಗಿರುವಂತ ಶಾಂತಿಯನ್ನ ಕದಡುವಂತ ಒಂದು ಕೆಲಸ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರಿಗೆ ಇಷ್ಟೇ, ಮಹರ್ಷಿ ವಾಲ್ಮೀಕಿಯ ಒಂದು ಏನು ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿದೆ, ಅದನ್ನ ಯಾವ ರೀತಿಯಾಗಿ ನಾವು ಕೈವಸ ಮಾಡ್ಬೇಕಂತೇಳಿ ಅವರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾದಂತ ಒಂದು ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. 5 ಜನ ಯಾರು ಇಲ್ಲಲ್ಲ, ನಾವೆಲ್ಲರೂ ಜೊತೆಗಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು ಗೊತ್ತಾ, ನಾವು ವಾಲ್ಮೀಕಿಯ ಪುತ್ಥಳಿಯನ್ನು ಮಾಡೋದಕ್ಕಿಂತ ಅನ್ಯರು ಮಾಡಿದ್ರೆ ಒಳ್ಳೇದಂತೇಳಿ ನಮ್ದು. ಯಾಕಂದ್ರೆ ಅವರು ಒಂದು ಗೌರವ ಕೊಟ್ಟಿದ್ದಾರೆ, ನಾವು ಅದನ್ನ ಸ್ವಾಗತ ಮಾಡಿದ್ದೀವಿ. ಎಲ್ಲರೂ ಬರ್ತಾರೆ, ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ರು. ನಾವೆಲ್ಲರೂ ಕೂಡ ನಾವು ನಾಳೆ ಕಾರ್ಯಕ್ರಮ ಆಗಿದ್ರೆ 14 ಜನ ಕೂಡ ನಮ್ಮ ಶಾಸಕರೆಲ್ಲ ಬರ್ತಾ ಇದ್ರು. ಮಾನ್ಯ ನಮ್ಮ ಸತೀಶ್ ಅಣ್ಣವರು ಬರ್ತಾ ಇದ್ರು, ನಮ್ಮ ಮಾಜಿ ಮಂತ್ರಿಗಳಂತ ರಾಜಣ್ಣವರು ಬರ್ತಾ ಇದ್ರು, ನಮ್ಮ ರಘುಮೂರ್ತಿ ಅವರು, ನಮ್ಮ
ಜಮೀರಣ್ಣ ಅವರು, ನಮ್ಮ ನಾಸೀರ್ ಹುಸೇನ್ ಸಾಹೇಬ್ರು ಎಲ್ಲರೂ ಕೂಡ ಬರ್ತಾ ಇದ್ರು. ನಾಳೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಇದನ್ನ ಸಹಿಸ್ಕೊಳ್ಳಕ್ ಆಗ್ಲಿಲ್ಲ. ಇವತ್ತು ನೋಡಿ, ಇನ್ನ ನಾಳೆಯಿಂದ ಅವ್ರು ಇನ್ನ ಏನೇನ್ ಡ್ರಾಮಾ ಮಾಡ್ತಾರೋ ಅವನ್ನೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಇಷ್ಟಕ್ಕೆ ಮುಂಚೆ ತಾವು ಹೋಗಿ ಬಂದಿರ್ತೀರಿ. ಅವರು ಡ್ರಾಮಾ ಅವನ್ನೆಲ್ಲ ಕೂಡ ನಡೆಯೋದಿಲ್ಲ ಇವತ್ತು. ಈಗಾಗಲೇ ಕೂಡ ಅವರು ಯಾವ ರೀತಿ ಇದನ್ನ ಮಾಡಬೇಕು, ಎಲ್ಲ ಏನ್ ನಡೆದಿದೆ, ಘಟನೆಗಳು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ನಾನು ನನ್ನ ಕಡೆಯಿಂದ ಹೇಳೋದೊಂದೇ, ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ತನಿಖೆ ನಡೆಯುವಾಗ ನಾವು ತನಿಖೆ ಬಗ್ಗೆ ಮಾತಾಡಬಹುದು. ತನಿಖೆ ನಡೆದ ಮೇಲೆ ಸತ್ಯಾಂಶಗಳು ಹೊರಬರುತ್ತೆ. ಸತ್ಯ ಯಾವತ್ತೂ ನಮ್ಮ ಕಡೆನೇ ಇರುತ್ತಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ನಿನ್ನೆ ನಡೆದಂತ ಘಟನೆ ಯಾರು ಪ್ರಚೋದನೆ ಮಾಡಿದ್ರು, ಬಳ್ಳಾರಿ ಜನತೆ ಯಾವತ್ತು ಶಾಂತಿಯನ್ನ ಕೋರ್ಕೊಳ್ಳೋ ಜನತೆ. ಅಂತಾದ್ರು ನಿನ್ನೆ ಏನೋ ಆಕಸ್ಮಿಕವಾಗಿ ಒಂದು ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ. ನಾನು ನಿಮ್ಮ ಮೂಲಕ ತಪ್ಪು ಯಾರದೇ ಆಗಿರ್ಬೋದು, ಆದರೆ ಬಳ್ಳಾರಿ ಜನತೆಗೆ ನಿನ್ನೆ ನಡೆದಂತ ಘಟನೆ ತಮ್ಗೆಲ್ಲರಿಗೆ ಶಾಂತಿ ಭಂಗ ಮಾಡಿದ್ರೆ ನನ್ನಿಂದ ಕ್ಷಮಾಪಣೆ ಅಂತ ಕೇಳೋಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ತಪ್ಪು ಯಾರಿಂದನೇ ನಡೆದಿರ್ಬೋದು, ಶಾಸಕನಾಗಿ ಜನತೆಗೆ ನಾನು ತೊಂದರೆ ಆಗಿದ್ರೆ ಕ್ಷಮಿಸ್ಬೇಕಂತ ಕೇಳ್ತಾ ನಾನು ಹೇಳ